ಊರಿಗೆ ಹೋಗಕ್ಕೆ ರೆಡಿ ಆದ್ರಾ? ರೆಡಿ ಆಗ್ತಾ ಇದ್ದೀನಿ ನಾನು. ಹೆಂಗ ಅನ್ನಿಸ್ತೈತೆ? ಎಷ್ಟೊಂದು ದಿನ ಆದ್ಮೇಲೆ ಊರಿಗೆ ಗೊತ್ತಿದ್ದೀರಾ? ಓಕೆ, ಸೂಪರ್ ಸೂಪರ್. ಏನು ತಿಂಡಿ ಮಾಡ್ತಿದ್ಯಾ ಮಮ್ಮಿ? ಅಕ್ಕಿ ಉಸ್ಲಿ. ಅಕ್ಕಿ ಉದ್ಬಿಟ್ಟು ಮಾಡೋದ ಇದು? ಅಕ್ಕಿ ಹುರಿಬೇಕು, ತಂಬಿಟ್ಟು ಹುರಿತೀವಲ್ಲ ಆ ಥರ ಹುರ್ಕೊಬೇಕು. ಸ್ವಲ್ಪ ಕಲ್ಲರೆಲ್ಲ ಚೇಂಜ್ ಆಗೋ ತನಕ ಹುರಿಬೇಕು. ಹುರಿದ್ಬಿಟ್ಟು ಅದಕ್ಕೆಲ್ಲ ತರಕಾರಿಗಳು, ಕಾಳು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬೇಕು ಅದಕ್ಕೆ. ಫೋನ್ ನೋಡ್ತಿದ್ಯಾ, ಕೆಲಸ ಮಾಡ್ತಿದ್ಯಾ ಚೈತ್ರ? ತಾನೆ ತಾನೆ ತಂದಾನೆ ತಾನೆ ತಾನೇ ತಂದಾನೆ ತಾನೆ ತಾನೆ ತಂದಾನೆ ತಾನೇ ಬ್ರೋ. ಇವತ್ತೇನು ಗೊತ್ತಾ, ಬೇಗ ಅಕ್ಕಿ ಉಸ್ಲಿ ಮಾಡಿಬಿಟ್ಟು ನಮ್ಮ ಮಗ ಸೊಸೆ, ನಮ್ಮ ಸೊಸೆ ತವ್ರ ಮನೆಗೆ ಹೊರಟವ್ರು ಇವತ್ತು. ಅವ್ರೂರಲ್ಲೇನೋ ಇವತ್ತು. ಏನಮ್ಮ ನಿಮ್ಮೂರಲ್ಲಿ ಇವತ್ತು ಖಾರ ಹಬ್ಬ ಅಂತೆ. ಪಾಪ ನಮ್ಮ ಸೊಸೆ 2 ತಿಂಗಳು 3 ತಿಂಗಳು ಆಗೈತೆ ತವ್ರ ಮನೆಗೆ ಹೋಗಿ. ಬೇಗ ಹೋಗ್ಲಿ ಅಂತ ಬೇಗ ಅಕ್ಕಿ ಉಸ್ಲಿ ಮಾಡಿ ಕೊಟ್ಬಿಟ್ಟು ಹೊರಡ್ತಾರೆ. ನಾಳೆ ಖಾರ ಹಬ್ಬ ಮುಗಿಸ್ಕೊಂಡು ಬರೋದು ಅವ್ರ ಊರಲ್ಲಿ. ಪಾಪ ಹೋಗ್ಬಿಟ್ಟು ಬರಲಿ. ಕನಸಾಗ್ಬಿಟ್ಟೈತೆ, ಮನೆ ನೋಡ್ಬೇಕಂತೆ, ಅವ್ರ ಅಪ್ಪ ಅವ್ರ ಅಮ್ಮನ ನೋಡ್ಬೇಕಂತೆ. 3 ತಿಂಗಳು ಆಗೈತಂತೆ. ಅವ್ರ ಅಪ್ಪ ಅವ್ರಮ್ಮ ಬರ್ತಲೇ ಇರ್ತಾರೆ ವಾರ ವಾರ. ಆದರೂ ನಾನು ಹೋಗ್ಬೇಕು ಅಂತ ಹೊರಟವಳಮ್ಮ. ಹೋಗಿ ಬರಲಿ ಅಂತ ಹೇಳ್ತಾ ಇದ್ದೀನಿ. ಬೆಳಗ್ಗೆನೇ ಹೊರಡ್ರಿ ಅಂದರೆ ಇನ್ನೂ ಕೆಲಸ ಆಗಿಲ್ಲ. ನಿಧಾನ ಬೇಗ ಹೊರಡಲ್ಲ. ಏನು ಮಾಡೋದು? ಹೊರಡ್ರಿ ಅಂದರೆ ಹೊರಡಲ್ಲ. ಇಷ್ಟು 1/4 kg ಕಾಯಿನ 7 ಗಂಟೆಯಿಂದ 9 ಗಂಟೆ ತನಕ ಸುಲ್ದವಳೆ. ಅಳಸಂಡೆ ಕಾಯಿನ ಕೂತ್ಕೊಂಡು. ಹಾಂ, ಎಣ್ಣೆ ಹಾಕ್ತೀನಿ ನೋಡಿ. ಎಷ್ಟು ಎಣ್ಣೆ ಹಾಕ್ಬೇಕಮ್ಮ? ಸ್ವಲ್ಪನೇ ಹಾಕಿದ್ರೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಮಾಮೂಲಿ ನಾವು ಪಲಾವ್ಗೆಲ್ಲ ಅಷ್ಟು ಹಾಕಿದ್ರೆ ಸಾಕಷ್ಟೆ. ನೋಡಷ್ಟೈತೆ ಎಣ್ಣೆ ಕಾಯ್ದೈತೆ. ಸಾಸಿವೆ ಹಾಕೋಣ. ಸಾಸಿವೆ ಸಿಡಿಲಿ. ಇದ್ರ ಜೊತೆ ಸೈಡ್ಸಿಗೆ ಏನಾದರೂ ಮಾಡ್ತೀಯಾ ಮಮ್ಮಿ? ಸೈಡ್ಸ್ಗೆ ಹೇಳಿ. ಸೈಡ್ಸು ಚಟ್ನಿನೇ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇದಕ್ಕೆ ಸೈಡ್ಸ್ಗೆ ಚಟ್ನಿ. ಸಾಸಿವೆ ಇನ್ನೂ ಚಿಟಪಟ ಅಂದಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸಾಸಿವೆ ಸಿಡಿಲಿ ನೋಡಿ. ಈ ಥರ ಹುರ್ಕೊಂಡ್ರೆ ಅಕ್ಕಿನ ಉಡುಡಿಯಾಗಿ ಚೆನ್ನಾಗಿ ಬರ್ತೈತೆ. ಇಲ್ಲ ಅಂದರೆ ಮೆತ್ತಗಾಗಿ ಹೋಗ್ಬಿಡ್ತೈತೆ, ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಇದು ನೀರು ಕಡಿಮೆ ಇಡಬೇಕು ಸ್ವಲ್ಪ. ಪಲಾವ್ಗೆ ಎಲ್ಲ ನೀರು ಇಟ್ಟಷ್ಟು ಇಟ್ಬಿಟ್ರೆ ಮೆತ್ತಗಾಗ್ಬಿಡ್ತೈತೆ, ಚೆನ್ನಾಗಿರಲ್ಲ. ಈರುಳ್ಳಿ ಹಾಕ್ತೀವಿ. ಸಾಸಿವೆ ಸಿಡ್ದೈತು, ಈರುಳ್ಳಿ, ಎಷ್ಟು ಈರುಳ್ಳಿ ತಂದಿದ್ದೀವಿ? 2 ಹಾಕಿದ್ದೀವಿ. ನಮ್ಮ ಮನೆ ಜನ ಜಾಸ್ತಿ ಇರೋದ್ರಿಂದ 2 ಹಾಕ್ತೀವಿ.
ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕೋಣ. ಖಾರ ಸ್ವಲ್ಪ ಜಾಸ್ತಿ ತಿನ್ನೋದು ಜಾಸ್ತಿ ಹಾಕ್ಕೊಬೇಕು, ಕಡಿಮೆ ತಿನ್ನೋದು ಕಡಿಮೆ ಹಾಕೋಣದು. ನಾವು ಖಾರ ಜಾಸ್ತಿನೇ ತಿಂತೀವಿ. ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಯಾವುದಕ್ಕೂ ಖಾರ ಜಾಸ್ತಿ ಹಾಕ್ತದೆ. ಖಾರ ಇಲ್ಲ ಅಂದರೆ ನಮ್ಮ ಮನೇಲಿ ಯಾರೂ ತಿನ್ನೋದೇ ಇಲ್ಲ. ನಿಮ್ಮ ಅಪ್ಪನಿಗೆ ಆಗಲ್ವಲ್ಲ, ಖಾರ ಇರಬೇಕಲ್ಲ. ಕರ್ಬೇವಿನ ಸೊಪ್ಪು ಹಾಕ್ತೀನಿ ನೋಡು. ಕರ್ಬೇವಿನ ಸೊಪ್ಪು ಎಣ್ಣೆಗೆ ಹಾಕ್ಬೇಕಲ್ವ ಅಮ್ಮ? ಒಬ್ರಿಗೂ ಎಣ್ಣೆಗೆ ಹಾಕ್ತಾರಲ್ಲ, ನೀನು ಯಾಕೆ ಇವಾಗ ಹಾಕ್ತಿದ್ಯಾ? ನಮಗೆ ಇವಾಗ ಹಾಕಿದ್ರೆ ಅದು ಒಂಥರ ಸ್ಮೆಲ್ಲು, ಎಣ್ಣೆಗೆ ಹಾಕ್ಬಿಟ್ರೆ ಅದಕ್ಕೆ ತರಕಾರಿ ಏನೇನು ಹಾಕಿದ್ದೀನಿ ಅಂದರೆ ಗೆಡ್ಡೆಕೋಸು, ಹುಳ್ಳಿಕಾಯಿ, ಕ್ಯಾಪ್ಸಿಕಮ್ಮು, ಆಲೂಗಡ್ಡೆ. ಈ ತರಕಾರಿನ ತೊಳೆದ್ಬಿಟ್ಟು ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದನ್ನ ಅಂತ ತರಕಾರಿ ಹಾಕೋಣ. ಅವ್ರವ್ರ ಇಷ್ಟ, ಏನು ಬೇಕಾದರೂ ಹಾಕ್ಕೊಬೋದು ತರಕಾರಿ. ನೋಡಿ ಇಷ್ಟು ತರಕಾರಿ ಹಾಕ್ತೀವಿ. ಇದು ಹಲಸಂಡೆ ಕಾಳು, ಬಟಾಣಿ, ಹಲಸಂಡೆ ಕಾಳು, ಅವರೆಕಾಳು ಕಾಲದಲ್ಲಿ ಅವರೆಕಾಳು, ಹಸಿ ಕಾಳು ಯಾವ್ದು ಹಾಕಿದ್ರೂ ಚೆನ್ನಾಗಿರುತ್ತೆ. ಹಲಸಂಡೆ ಕಾಳು ತಂದಿದ್ರು ನಮ್ಮ ಮನೆಯವರು, ತೊಳೆದು ಇಟ್ಟಿದ್ದೆ. ಸೇಮ್ ಪಲಾವ್ ಥರನೇ, ಆದರೆ ಇದಕ್ಕೆ ಮಸಾಲೆ ಹಾಕೊಂಡಿಲ್ಲ ಅಷ್ಟೇ, ಮಸಾಲೆ ಇರಲ್ಲ. ಮಸಾಲೆ ಯಾರ್ಯಾರು ಇಷ್ಟಪಡಲ್ಲ ಅವರೆಲ್ಲ ಒಂದ್ಸಲ ಅವ್ರದ್ದು ಫೇವ್ರೇಟ್ ತಿಂಡಿ ಇದು, ಮಸಾಲೆ ಇಷ್ಟಪಡದಿದ್ದವರು. ಎಣ್ಣೆಲಿ ಫ್ರೈ ಆಗಬೇಕು ತರಕಾರಿ. ತರಕಾರಿ ಬೆಂದಿದೆಯನ್ನೋ ನೋಡ್ಕೊಂಬರೋಣ. ತರಕಾರಿ ಬೇಯಿಸಮ್ಮ. ತರಕಾರಿ ಚೆನ್ನಾಗಿ ಫ್ರೈ ಆಗೈತೆ. ಈಗ ಇದಕ್ಕೆ ಕಾಯಿ ಹಾಕಬೇಕು. ಕಾಯಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರ್ತೈತೆ. ಒಂದು ಅರ್ಧ ಹೋಳು ಕಾಯಿ ಹಾಕ್ತೀನಿ ನಾನು. ಚಟ್ನಿಗೆ ಸ್ವಲ್ಪ ಮಡಿಕೊಂತೀನಿ. ಅರ್ಧ ಹೋಳು ಕಾಯಿ ಹಾಕಿದ್ದೀನಿ. ಬೇಕು ಅಂದರೆ ಅರಿಶಿನ ಪುಡಿ ಹಾಕ್ಕೊಬೋದು. ನನಗೆ ಇಷ್ಟ ಆಗಲ್ಲ ಅದು ಅರಿಶಿನ ಪುಡಿ ಹಾಕೋದು, ಒಂಥರ ಕಲ್ಲರ್ ಅರಿಶಿನ ಚಿತ್ರಾನ್ನ ಇದ್ದಂಗೆ ಆಗಿಬಿಡುತ್ತೆ. ಅದಕ್ಕೆ ನಾನು ಅರಿಶಿನ ಹಾಕಲ್ಲ ಇದಕ್ಕೆ. ಈಗ 4 ಗ್ಲಾಸ್ ಅಕ್ಕಿ ತಗೊಂಡಿದ್ನ, 4 ಗ್ಲಾಸೇ ನೀರು ಹಾಕ್ತೀನಿ. ಅಕ್ಕಿ ಹುರಿದಿರೋದ್ರಿಂದ ಅದು ಯಾವ ಅಕ್ಕಿ ತಗೊಂಡಿದ್ದೆ? ಮಸೂರಿ ಅಕ್ಕಿ. ಮಸೂರಿ ಅಕ್ಕಿನೇ ಚೆಂದ ಇದಕ್ಕೆ. ಸೊಸೈಟಿ ಅಕ್ಕಿ ಆದರೆ ಹುರಿದ್ರೆ ತೊಳಿಬೇಕಲ್ಲ, ತೊಳಿಬಾರ್ದು. ಇವಾಗ ಹುರಿದ ಮೇಲೆ ಅಕ್ಕಿ ಇದು ತೊಳೆದ್ರೆ ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ 4 ಗ್ಲಾಸ್ ಅಕ್ಕಿಗೆ 4 ಗ್ಲಾಸೇ ನೀರು ಹಾಕ್ತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿದ್ದೀನಿ. ಉಪ್ಪು ನೋಡೋಣ ಆಮೇಲೆ, ಉಪ್ಪು ಖಾರ ನೋಡ್ಕೊಂಡು. ಸಪ್ಪೆ ಆಗಿದ್ರೆ ಸ್ವಲ್ಪ ಹಾಕ್ಕೊಳ್ಳೋಣ. ಇಷ್ಟೇ ಅದು ನೀರು. ಈಗ ನಿಂಬೆ ಹಣ್ಣು ಬೇಕು ಅಂತ. ಕುದೀಲಿ. ಕುದಿ ಬಂದಮೇಲೆ ಅಕ್ಕಿ ಹಾಕೋಣ. ಕುದಿಬೇಕದು, ಕುದಿ ಬರಬೇಕು. ಈ ಗೊಂಬೆ ನಂದು ಫ್ರೆಂಡ್ಸ್. ಈ ಗೊಂಬೆನೆಲ್ಲ ಅರ್ಧಾಕಿ ಎಲ್ಲ ಮಡಚಿ ನೋಡಿ ಫ್ರೆಂಡ್ಸ್ ಯಾವ ಜಾಗದಲ್ಲಿ ಅರ್ಧಾಕೋರೆ ಅಂತ ಇವಳೇ ಅರ್ಧಾಕಿರೋದು.
ಅಮ್ಮ ಮಗನ ಮದುವೆ ಮಾಡಿದ್ಯಾ? ಹೊಸ್ದಾಗಿ ಸೊಸೆ ಬಗ್ಗೆ ಹೇಳು. ಸೊಸೆ ಬಗ್ಗೆ ಏನು ಹೇಳೋದು? ಸೊಸೆ ಇವತ್ತು ಮಾಡಿದ್ರು ನಾಳೆ ಕೆಲಸ ಮಾಡಲ್ವಾ? ಸೊಸೆ ಇಷ್ಟು 3 ತಿಂಗಳಾಗೈತೆ, ಒಂದು ದಿವಸಕ್ಕೂ ಎದ್ದೋಳೋಣ, ಬೇಗ ಕೆಲಸ ಮಾಡೋಣ, ತಿಂಡಿ ಮಾಡೋಣ ಅನ್ನಲ್ಲ. ನಾನು ಹಾಕೋಗಿ ಬಂದು ಕೂತಿದ್ರೆ ಅವಾಗ ಎದ್ದು ಒಂದು ಗ್ಲಾಸ್ ಬಿಸಿನೀರು ಇಕ್ಕೊಂಡು ಬಾತ್ರೂಮಿಂದ ಈಚೆಗೆ ಬರೋದು. ವಾಶ್ರೂಮಿಂದ ಈಚೆಗೆ ಬಂದು ಒಂದು ಗ್ಲಾಸ್ ಬಿಸಿನೀರು ಕೊಡೋದು. ಒಂದು ದಿವಸಕ್ಕೂ ತಿಂಡಿ ಮಾಡಲ್ಲ, ಅಡುಗೆ ಮಾಡಲ್ಲ, ಏನೂ ಮಾಡಲ್ಲ. ಏನು ಮಾಡೋದು ಸೊಸೆನ? ನಿಧಾನ ನಿಧಾನ ನಿಧಾನ, ಏನೂ ಮಾಡೋಕ್ಕೆ ಬರಲ್ಲ ನಮ್ಮ ಸೊಸೆಗೆ. ನೀನು ಇನ್ನೂ ಏನೂ ಹೇಳ್ಕೊಟ್ಟಿಲ್ವೇನೋ? ಹೇಳ್ಕೊಟ್ಟು ಕೇಳಿದ್ನಲ್ಲ. ಹೆಣ್ಣು ನೋಡಕ್ಕೆ ಹೋದಾಗಲೇ ಅಡುಗೆ ಮಾಡೋಕ್ಕೆ ಬರುತ್ತೇನಮ್ಮ ಅಂದರೆ, ಹ್ಞೂನಮ್ಮ ಎಲ್ಲ ಬರ್ತೈತೆ, ಹ್ಞೂನಮ್ಮ ಎಲ್ಲ ಬರ್ತೈತೆ, ಏನೂ ಬರಲ್ಲ ಅನ್ನಲ್ಲ, ಒಟ್ಟಿನಲ್ಲಿ ಎಲ್ಲ ಬರ್ತೈತೆ ಅಂತೇಳಿ. ಎಲ್ಲ ಬರ್ತೈತೆ ಅಂತಾರೆ, ಮಾಡೋಕ್ಕೆ ಮಾತ್ರ ಏನು ಮಾಡೋಕ್ಕೆ ಬರಲ್ಲ. ನಿಮ್ಮ ಅತ್ತೆ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಹೇಳೋರೆ, ಏನು ಹೇಳ್ತೀರಾ ಇದ್ರ ಬಗ್ಗೆ? ಏನ್ ಹೇಳಿ ನೀವು ಯಾಕೆ ಕೆಲಸ ಮಾಡಲ್ವಂತೆ ಮನೇಲಿ? ಎಲ್ಲರೂ ಹಿಂಗೆ ಅನ್ಕೊಂಬಿಡ್ರಿ ನಾನೇನು ಕೆಲಸ ಅಂತ. ನೋಡಿ ಫ್ರೆಂಡ್ಸ್, ಇದು ತಾಂಡಾಗ ಎಷ್ಟು ಚೆನ್ನಾಗಿತ್ತು, ಇವಾಗ ಯಾವ ಪಜ್ಜಿತ್ತಿಗೆ ತಂದಿಕ್ಕವ್ರಿ ಅಂತ. ಇವರೇ ನಮ್ಮಮ್ಮ. ಏನೇನು ಅಡುಗೆ ಬೇಕು ಅಂತ ಹೇಳಿ ಟೇಸ್ಟಿಯಾಗಿ ರೆಸಿಪಿನ ಶೇರ್ ಮಾಡೋದು ಇವರೇ ನಮ್ಮ ಬ್ಲಾಗಲ್ಲಿ.